ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ದೇವರಮಳ್ಳೂರು ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ವತಿಯಿಂದ ಮಹಿಳೆಯರಿಗೆ ಕೃಷಿ ಉಪಕರಣಗಳು ವಿತರಣೆ. ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ ಉತ್ಕರ್ಷ್ ಕೆಎಂ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಸಂಶೋಧನಾ ನಿರ್ದೇಶನಾಲಯ, ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ, ಕೃಷಿ ನಿರತ ಮಹಿಳೆಯರು ತರಬೇತಿ ಕಾರ್ಯಕ್ರಮ, ಮಹಿಳಾ ಸ್ನೇಹ ಕೃಷಿ ಉಪಕರಣಗಳ ಬಳಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಸಂಶೋಧನಾ ನಿರ್ದೇಶನಾಲಯ, ಅಖಿಲ ಭಾರತ ಸುಸಂಘಟಿತ ಸಂಶೋಧನೆ ವತಿಯಿಂದ ದೇವರಮಳ್ಳೂರು ಹಾಗೂ ಸೊಣ್ಣೇನಹಳ್ಳಿ ಗ್ರಾಮದ ಮಹಿಳೆಯರಿಗೆ ಕೃಷಿ ಉಪಕರಣಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಕಲ್ಪನಾ ಬೀರವರು, ಅಖಿಲ ಭಾರತ ಸುಸಂಘಟಿತ ಸಂಶೋಧನೆ ವತಿಯಿಂದ ಕೃಷಿ ನಿರತರ ಮಹಿಳೆಯರಿಗೋಸ್ಕರ ಒಂದು ಯೋಜನೆ ಇದೆ. ಇದು ಅಖಿಲ ಭಾರತ ದೇಶದ ಏಷ್ಯಾದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 13 ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನಾವು ಈ ಯೋಜನೆ ಅಡಿಯಲ್ಲಿ ಕೃಷಿ ನಿರತ ಮಹಿಳೆಯರಿಗೋಸ್ಕರ ಕೆಲಸ ಮಾಡುತ್ತೇವೆ. ಮಹಿಳೆಯರ ಆರ್ಥಿಕವಾಗಿ ಹೇಗೆ, ಯಾವ ರೀತಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಯಾವ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ, ಆ ಚಟುವಟಿಕೆಗಳಿಂದ ನಾವು ಅವರಿಗೆ ಸಹಾಯ ಮಾಡಬಹುದಾ, ಅವರ ಶ್ರಮತೆಯನ್ನು ನಾವು ಕಡಿಮೆ ಮಾಡಬಹುದಾ, ಮತ್ತು ಅವರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲೆ ತರುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ ಉತ್ಕರ್ಷ ಕೆಎಸ್ ರವರು, ಈ ಯೋಜನೆ ಅಡಿಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಷ್ಟು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಬಂದು ಈ ರೀತಿ ಯೋಜನೆಗಳನ್ನು ಮಾಡಿಕೊಂಡು ರೈತರಿಗೆ ಉಪಯೋಗವಾಗುವಂತಹ ಕೆಲಸ ಮಾಡುತ್ತಿದ್ದಾರೆ. ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಬೆಳೆಯುತ್ತಾರೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿರುವಂತಹ ರೈತರಿದ್ದಾರೆ. ಅವರಷ್ಟು ಶ್ರಮಜೀವಿಗಳು ಬೇರೆ ಎಲ್ಲೂ ಇಲ್ಲ, ಕಾಣಲು ಸಿಗುವುದಿಲ್ಲ. ಏಕೆಂದರೆ ಇಲ್ಲಿ ನೀರಾವರಿ ಇಲ್ಲ, ಯಾವ ರೀತಿ ವ್ಯವಸ್ಥೆಗಳೂ ಇಲ್ಲ. ಅಂಥದ್ರಲ್ಲೂ ಸಹ ಬಹಳ ಕಷ್ಟಪಟ್ಟು ರೈತರು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಮಾಡುವಂತಹದ್ದು ಹಾಗೂ ಹಾಲು ಉತ್ಪಾದನೆ ಮಾಡುವಂತಹದ್ದು, ಅತಿ ಹೆಚ್ಚು ತರಕಾರಿ ಬೆಳೆಯುವಂತಹದ್ದು ಯಾರು ಅಂದರೆ ನಮ್ಮ ಜಿಲ್ಲೆಯ ರೈತರು. ನಿಮಗೇನು ಸಮಸ್ಯೆಗಳು ಇದ್ದರೂ ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಅಲ್ಲಿನ ವಿಜ್ಞಾನಿಗಳು, ಪ್ರಾಧ್ಯಾಪಕರುಗಳು ನಿಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡುತ್ತಾರೆ. ಯಾವುದೇ ಸಮಯ ಏನೇ ತೊಂದರೆ ಬಂದರೂ ಕೂಡ ಆ ತೊಂದರೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನಮ್ಮ ಜಿಕೆವಿಕೆ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಸಿಗುತ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು, ಯೋಜನೆಗಳನ್ನು ಇಲ್ಲಿಗೆ ತರುವಂತೆ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆ ಕೃಷಿ ನಿರತ ಮಹಿಳೆಯರ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಕಲ್ಪನಾ ಬಿ, ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ ಉತ್ಕರ್ಷ ಕೆಎಸ್, ಡಾಕ್ಟರ್ ಲತಾ, ಭಗತ್ ಲೋಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ಕೃಷಿಕ ಸಮಾಜದ ಖಜಾನ್ಸಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರೆಡ್ಡಿ ಸ್ವಾಮಿ, ಮುಖಂಡರಾದ ಸೊಣ್ಣಪ್ಪ, ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ರಾಕೇಶ್ ಹಾಗೂ ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಕುಮಾರ್, SL, ಸೋರಕಾಯಲಹಳ್ಳಿ. ಇವಾಗ ನನ್ನ ಹೆಸರು ಡಾಕ್ಟರ್ ಕಲ್ಪನಾ ಅಂತ. ನಾನು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೃಷಿ ವಿಶ್ವವಿದ್ಯಾನಿಲಯ JKVK ನಿಮಗೆ ಭಾರಿ ಹತ್ರ ಇದೆ. ಕೃಷಿ ಮೇಳಕ್ಕೆಲ್ಲ ಬಂದಿದ್ದೀರಾ ಅಂತ ತಿಳ್ಕೊತೀನಿ, ನಮ್ಮ ಕ್ಯಾಂಪಸ್ ನೋಡಿದ್ದೀರಾ ಅಂತ. ಸೊ ಅಲ್ಲಿಂದ ನಾವು ಈ ಅಖಿಲ ಭಾರತ ಸುಸಂಘಟಿತ ತಂತ್ರಜ್ಞಾನ ಯೋಜನೆ ಅಂತ ಕೃಷಿ ನಿರತ ಮಹಿಳೆಯರಿಗೋಸ್ಕರ ಒಂದು ಯೋಜನೆ ಇದೆ. ಇದು ಅಖಿಲ ಭಾರತ ಅಂದರೆ ಎಲ್ಲ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 13 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಯೋಜನೆ ಅಡಿಯಲ್ಲಿ ನಾವು ಕೃಷಿ ನಿರತ ಮಹಿಳೆಯರಿಗೋಸ್ಕರನೇ ಕೆಲಸ ಮಾಡ್ತೇವೆ. ಸೊ ಮಹಿಳೆಯರ ಏನು ಅವರ ಆರ್ಥಿಕ ಕತೆ ಏನಿದೆ, ಅವರು ಯಾವ ಥರ ಕೃಷಿ ಚಟುವಟಿಕೆಗಳಲ್ಲಿ ಅವರು ತೊಡಸ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಚಟುವಟಿಕೆಗಳಿಂದ ಅವ್ರಿಗೇನಾದರೂ ನಾವು ಸಹಾಯ ಮಾಡ್ಬೋದಾ, ಅವರ ಶ್ರಮತೆಯನ್ನು ಕಡಿಮೆ ಮಾಡ್ಬೋದಾ, ಮತ್ತು ಅವರನ್ನು ಏನಂದರೆ ನ್ಯೂಟ್ರಿಷನ್ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವ್ರನ್ನ ಮೇಲೆ ತರೋ ಅಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಸುಮಾರು
13 ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ 13 ಜಿಲ್ಲೆ ಬೇರೆ ಬೇರೆ ಕರ್ನಾಟಕ, ದಕ್ಷಿಣ ಭಾರತದ 13 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ. ಬೇರೆ ಬೇರೆ ಈ ಯೋಜನೆ ಅಡಿಯಲ್ಲಿ ಸುಮಾರು ನಮ್ಮ ಶಿಡ್ಲಘಟ್ಟ ತಾಲೂಕು ಸಂಬಂಧಪಟ್ಟಂತ ಎಷ್ಟೋ ಹಳ್ಳಿಗಳ ಕೆಳಗಡೆ ಈ ಕಾರ್ಯಕ್ರಮಗಳನ್ನು ತಗೊಬಂದು ಈ ರೀತಿ ಯೋಜನೆಗಳನ್ನು ಮಾಡಿಕೊಟ್ಟು ರೈತರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಯೋಜನೆಯನ್ನು ಶುರು ಮಾಡಿದಾಗ ನಾವು ಶಿಡ್ಲಘಟ್ಟದಲ್ಲೇ ಮಾಡ್ಬೇಕು. ಯಾಕಂದ್ರೆ ಶಿಡ್ಲಘಟ್ಟ ಅತಿ ಹೆಚ್ಚಾಗಿ ಇಲ್ಲಿ ರೇಷ್ಮೆ ಮಾಡ್ತಕ್ಕಂಥ ರೈತರು ಬಹಳ ಶ್ರಮಜೀವಿಗಳು. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಏನ್ ರೈತರಿದ್ದಾರೆ ಅವರಷ್ಟು ಶ್ರಮಜೀವಿಗಳು ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೀರಾವರಿ ಇಲ್ಲ, ಯಾವ ವ್ಯವಸ್ಥೆಗಳಿಲ್ಲ ಅಂತಂದ್ರೂ ಕೂಡ ಬಹಳ ಕಷ್ಟಪಟ್ಟು ಇಲ್ಲಿ ರೈತರು ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ತರಕಾರಿ ಬೆಳೀತಕ್ಕಂಥದ್ದು ಯಾರು ಅಂದ್ರೆ ನಮ್ಮ ಜಿಲ್ಲೆಯ ರೈತರುಗಳೇ. ಆದ್ರೆ ನೀರಾವರಿ ವ್ಯವಸ್ಥೆ ಈ ರೀತಿಯ ಪರಿಸ್ಥಿತಿಗಳು ಬಂದಾಗ ನಾವಿನ್ನ ಹಿಂದುಳಿದಿದ್ದೀವಿ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ರೈತರು ಬಹಳ ಉತ್ಕೃಷ್ಟವಾಗಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಈ ರೀತಿಯ ಯೋಜನೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮೇಡಮ್ ಅವರು ಕೂಡ ಬಹಳ ಸಹಕಾರ ಕೊಟ್ಟು ಶಿಡ್ಲಘಟ್ಟದಲ್ಲೇ ಮಾಡಿ ಇಲ್ಲಿನ ರೈತರು ಬಹಳ ಪರಿಣಾಮಕಾರಿಯಾಗಿ ರೇಷ್ಮೆಯನ್ನ ಮಾಡ್ತಾರೆ ಎನ್ನುವ ಕಾರಣಕ್ಕೆ ಈ ಒಂದು ಯೋಜನೆಯನ್ನ ಮಾಡುವುದರ ಮುಖಾಂತರ ಆ ಯೋಜನೆಯನ್ನು ಮಾಡಬೇಕಾದ್ರೆ ದೇವರಮಳ್ಳೂರು ಮತ್ತೆ ಸೊನ್ನೆನಹಳ್ಳಿ ಭಾಗದ ರೈತರನ್ನ ಆಯ್ಕೆ ಮಾಡಿಕೊಂಡು ಇವರಿಗೆ ಯಾವುದೋ ಒಂದು ರೀತಿಯ ಉತ್ತೇಜನ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ರೇಷ್ಮೆ ಕೃಷಿಯನ್ನ ಅತ್ಯಂತ ಉತ್ಕೃಷ್ಟವಾಗಿ ಮಾಡ್ಕೊಂಡು ಹೋಗ್ತಾರೆ ಎನ್ನುವಂತಹ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಹಿಡ್ಕೊಂಡು ಯೋಜನೆ ತಂದಿದ್ದೇವೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನೇ ಕೃಷಿಗೆ ಸಂಬಂಧಪಟ್ಟಂತ ನಿಮಗೆ ಸಮಸ್ಯೆಗಳಿದ್ರು, ತೊಂದರೆಗಳಿದ್ರು ಕೂಡ ರೇಷ್ಮೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ GKVK ಏನಿದೆ ಅಲ್ಲಿನ ಎಲ್ಲಾ ವಿಜ್ಞಾನಿಗಳು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾರೆ. ಯಾವುದೇ ಸಮಯ ಏನೇ ತೊಂದರೆ ಬಂದರೂ ಕೂಡ ಆ ತೊಂದರೆಗಳಿಗೆ ಸಮರ್ಪಕವಾದಂತ ಉತ್ತರವನ್ನ ನಮ್ಮ GKVK ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಇಲ್ಲಿಗೆ ತರುವಂತ ಪ್ರಯತ್ನ ನಾವು ಕೂಡ ಮಾಡ್ತೇವೆ ಪ್ರಾಮಾಣಿಕವಾಗಿ. ಅದೇ ರೀತಿ ರೇಷ್ಮೆ ಅನ್ನುವಂಥದ್ದು ಯಾವಾಗಲೂ ಕೂಡ ನಮ್ಮ ತಾಲೂಕಿನ ಆಸ್ತಿ. ಅದು ರೇಷ್ಮೆ ಅಂತಂದ್ರೆ ಶಿಡ್ಲಘಟ್ಟ ಅಂತ. ಸೊ ಹಾಗಾಗಿ ಏಷ್ಯಾ ಖಂಡದ ಅತಿ 2ನೇ ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟದಲ್ಲಿ. ಸೊ ಹಾಗಾಗಿ ನಾನು ಸುಮಾರು ಜನ ರೈತರ ಮನೆಗಳಿಗೆ ಹೋದಾಗ ಹೇಳ್ತಾ ಇದ್ರು, ಸರ್ ರೇಷ್ಮೆ ಮಾಡಕ್ ಆಗ್ತಾ ಇಲ್ಲ, ಸರ್ವೈವ್ ಆಗಕ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಸರ್ವೈವ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ನಿಮ್ಮ ಸಹಕಾರ ಬೇಕು. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಸಹಕಾರ ಸಿಗ್ತದೆ. ಹೆಚ್ಚೆಚ್ಚು ಯೋಜನೆಗಳನ್ನ ಈ ಭಾಗಕ್ಕೆ ತರುವಂತಹ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಮೇಡಮ್ ಅವರ ನೇತೃತ್ವದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ